ತಂದೆ ತಾಯಿಗಳ ಅನುಮತಿಯಿಂದ ಇವಾಗ ಮಾಡಿಕೊಳ್ಳುವನೆಂದು ಸತ್ಯಕ್ಕೆ ಕೈಯ ಸಿಕ್ಕಾದರೆ ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ. ಗಟ್ಟಿಯಾಗಿ ಬಿಡಲು ಎಲ್ಲ ಮನದುಷ್ಟವನ್ನು ತೀರಿಸಿಕೊಳ್ಳುವನ ನೋಡು. ಒಡಂಬಟ್ಟು ರವಿಗೆ ಮನಗೊಟ್ಟರೆ ಸರಿ, ಇಲ್ಲವಾಯಿತೆ ನೀನು ಅಗಣಿತ ಮಾತಿಗೆ ಇಷ್ಟಪಡುವನಲ್ಲ ಕಾಮಿನಿ, ಕಾಮಿನಿ. ಮುಂದೇನು ಮಾಡೋಣ? ಕೂಡಿದರೆ ಸಾಕೆ, ಮದುವೆ ಆಗುವುದು ಬೇಡವೇ? ಇಂಥ ಅಗರಣವಾದ ಮಾತುಗಳನ್ನಾಡಿ ಬಂದವರೊಂದಿಗೆ ನಮ್ಮ ತಲೆ ತಗ್ಗಿಸುವಂತೆ ಮಾಡಬೇಡ. ಈಗ ಮಾತನಾಡಿ ಮಾಡುತ್ತಿರುವೆಯಲ್ಲ ಮಾವ, ಈ ರೀತಿ ಮಾಡುವುದು ಸರಿಯಲ್ಲವೆಂದು ಹೇಳುತ್ತಿರುವೆನು. ಎನ್ನ ಮಾತಿಗೆ ಮನಗಳು ನಿನ್ನ ಹಠವನ್ನು ಬಿಟ್ಟು ಬಿಡರನ್ನ ಬುದ್ಧಿ ಸಂಪನ್ನ. ಆಕಾಶಕ್ಕೆ
ಅದು ಹೇಗೆಂದರೆ ಶ್ರೀ ಬುದ್ಧಿ ಪ್ರಳಯಾಂತಕ ಎಂಬ ಗಾದೆಯೂ ಇದೆ. ಅಂದಾಗ ಈ ಲೋಕದಲ್ಲಿ ಸ್ತ್ರೀಯರ ಚಿತ್ತವನ್ನು ಕಂಡವರ್ಯಾರು? ನಿಮ್ಮ ಜನಕನ ಅನುಮತಿಯಿಂದ ನೀನು ನಾನು ಕಲಿಯದ ಎಂದಿಗೂ ಇದು ಎಲ್ಲ ಹುಚ್ಚು ಮಾತು. ನೀನು ಹೇಳಿದ ಮಾತುಗಳನ್ನು ನಾನು ಹೇಗೆ ನಂಬಲಿ? ನೀನು ಇದ್ದಿದ್ದೇ ನಿಜವಾದರೆ ಒದ್ದೆಟ್ಟಿಯ ಪುರವಾಸ ಶ್ರೀ ದುಗ್ಲಾದೇವಿಯ ಪಾದದಾಡೆಯೋ ಪ್ರಮಾಣ ಮಾಡಿಕೊಟ್ಟರೆ ನಂಬಿಡುವರು ಕಂಡಿಯ ಚಾಮಡಿ. ಎಮ್ಮಿನೂರು ತಿಪ್ಪಸ್ವಾಮಿ ಅವರು ಸುಮಾಕ್ ಅವರಿಗೆ 200 ರೂಪಾಯಿ ಬಹುಮಾನ ಪೂರಕವಾಗಿ ಕಾಣಿಕೆ ಕೊಟ್ಟಿರ್ತಾರೆ. ತಿಪ್ಪೇಸ್ವಾಮಿ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಸಸರೇಗೆ ನನ್ನ ಮಾತು ಕೇಳು. ಹೇಳಲೇ ಹೇಳುವೆನ ಕೇಳು. ಜನ್ಮ ಜನ್ಮದ ಅನುಬಂಧ ನಮ್ಮ ಸಂಬಂಧ. ಈಗ ನನ್ನ ಮನಸ್ಸು ಹೇಗಾಗಿರುವುದೋ ಗೊತ್ತೇ? ಹೂವಾಗಿ, ಮನ ಹೂವಾಗಿ, ಜೇನಾಗಿ, ಕನು ಜೇನಾಗಿ, ಜೀವನದ ಸಾಗರದಲ್ಲಿ ತೇಲಿ ಅಲೆಯಲೆಯಾಗಿ, ಜೀವನದ ಸಾಗರದಲ್ಲಿ ತೇಲಿ ಅಲೆಯಲೆಯಾಗಿ, ಬಹುಜನ್ಮ
ಯೋಗಪ್ಪನವರೇ, ನನ್ನ ತುಂಬ ಹೃದಯದ ಧನ್ಯವಾದಗಳು. ಲಕ್ಷಣ ಮಾವ ಪ್ರಿಯ, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುವೆನು, ನಿನ್ನನ್ನು ಹೊರತು ಅನ್ಯರನ್ನು ನಾನು ಲಗ್ನವಾಗಲಾರೆ, ಕಣ್ಣೆತ್ತಿ ಸಹ ನೋಡಲಾರೆ. ಈ ಜನ್ಮದಲ್ಲಿ ಲಗ್ನವಾಗುವುದಾದರೆ ಅದು ನಿನ್ನನ್ನೇ ಮಾತ್ರ ಎಂದು ತಿಳಿದುವ ಕಂಡೆಯ ಭಾವ ದೀನ ಬಾಂಧವ. ಓ ಹಾಗೆ ಮಾಸಿನ ಮುಂದಿಯಾದ ಸಸಿರಿಯಾಗೆ ಇಲ್ಲಿ ಎಲ್ಲ ತೊಡೆಯ ಮೇಲೆ ಕುಳಿತುಕೊಂಡು ಒಂದೇ ಒಂದಾದರು ಹೆಸರು ಬೇಳೆ ಹಾಕಿದಪ್ಪ ಒಂದಕ್ಕೆ ಮೊಸರು ಕೇಳಲು ಬಸರು ಕೋರದ ಸಮನ ಮನೆ
ಕಟ್ಟೆ ಬಸವೇಶ್ವರನಿಗೆ ಮಾಡುವೆನು ಕೋಟಿ ಕೋಟಿ ನಮಸ್ಕಾರ. ಹಾ ಏ ಚಾರ ಭೂಪತಿ ವೀರಭದ್ರೇಶ್ವರನಿಗೆ ಮಾಡುವೆನು ಹೃದಯಪೂರ್ವಕ ನಮಸ್ಕಾರ. ಚಾರ ದೇವ ಶ್ರೀ ದುರ್ಗಾದೇವಿಗೆ ಮಾಡುವೆನು ಕೋಟಿ ಕೋಟಿ ನಮಸ್ಕಾರ. ಹಾ ಚಾರ ದೇವ ನಮ್ಮ ಗುರುಗಳೇ ಹಾಕುವೆನು ಮುತ್ತಿನ ಹೂವಿನ ಹಾರ. ಹಾ ಆಕ್ರಿ ಚಾರ ದೇವ ನಮ್ಮ ನಾಟಕವನ್ನು ನೋಡೋದಕ್ಕೆ ಬಂದಿರುವ ನಮ್ಮ ಅಣ್ಣ ಅಕ್ಕ ತಂಗಿಯರು ಮಾಡುವೆನು ಸಂತೋಷದ ನಮಸ್ಕಾರ. ಹೌದಪ್ಪ ಚಾರ ಇದಲ್ಲದೆ ಮತ್ತೆ ಹೇಳ್ತೇನೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳದೇವ ಬಳಿರೇಲ ಸಾರಥಿ ನಾಮದಾರಂದರೆ ತಾವದಾರ ದೇವ ಚಂಡ ಪ್ರಚಂಡ ಇಂಡುರಾಯರ ಗಂಡ ಅಖಂಡೇಶ್ವರ ದಂಡ ಪುಂಡರಿಕ ಭಾವಂಡ ಗಂಡ ದಂಡೋಪ ವೈರಿಗಳ ದಂಡನ್ನು ದಂಡಿಗಳಿಗೆ ಸಾರಥಿ ಭೂಪತಿ ಚಂಡ ಪ್ರತಾಪ ತೋರಿ ಭೂಮಂಡಲದೊಳಗೆ ಅಖಂಡ ಕೀರ್ತಿವಂತನಾಗ ಬಳಿರ ಪಾಂಡವರ ಅಖಂಡ ಐಶ್ವರ್ಯವನ್ನು ಸುರಗೊಂಡು ಹಾ ಬಳಿರೆ ಅವರಿಗೆ ಕಂಟಕ ಪ್ರಾಯನಾಗಿ ಮೆರೆಯುವಂತಹ ದುರ್ಯೋಧನನ ಪುತ್ರ ಹಾ ಭಾನುಮತಿ ಅಮ್ಮನವರ ಗರ್ಭಾಬ್ಧಿ ಸುಧಾಕರ ವೀರಾದಿ ವೀರ ತ್ರಿ ಜಗತ್ ಭಯಂಕರ ಬಳಿರ ಕುಮಾರರಿಂದ ತಿಳಿರೈ ಸಾರದೆ ವರ್ಧಿಸಿದೆ ವೀರ ಲಕ್ಷ್ಮಣ ಮಹಾರಾಜ ಈ ಲೈಟುಗಳಿಂದ ತಳತಳ ಬೆಳೆಯುವ ಶೃಂಗಾರವರ ಸಭಾ ಮಂಟಪಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಬಳಿರೆಯ ಸಾರದೆ ಭೂಪತಿ ಲಕ್ಷಣ ಕುಮಾರನಿಗೆ ಸಾಟಿಯಾದ ಭೇಟಿ ಯಾರಿಲ್ಲ. ಹೌದಪ್ಪ ಓಹೋ ಇರುವನು ಅವನೇ ಅಭಿಮನ್ಯನ, ಹಾ ಅವನೇ ನನಗೆ ಸರಿಯಾದ ವೈರ್ಯ. ಹಾ ಎಲ್ಲ ಸಾರದೆ ಭೂಪತಿ ಅಮರಪ್ಪನವರನ್ನು ನಮ್ಮಪ್ಪನವರು ಕಪ್ಪೆಗಳಂತೆ ಮಾಡಿ ತೆಪ್ಪೆಗಳಲ್ಲಿ ನುಗ್ಗಿ ಬಿಟ್ಟರ. ನಮ್ಮಪ್ಪನವರಂತೆ ನಾನು ಸಹ ಒಂದು ಕೈ ತೋರಿಸುತ್ತೇನೆ. ಹಾ ಎಲ್ಲ ಸಾರದೆ ಭೂಪತಿ ಬಹಳ ದಿನಗಳಿಂದ ಈತನು ಇಷ್ಟೇ ಇದ್ದ, ಹೀಗೆ ಎಷ್ಟಿರುವನೋ ಏನೋ ತಿಳಿಯದು. ಆದ ಕಾರಣ ಆ ಪಾಂಡವರ ಕೊಲ್ಲಿಯನ್ನು ಸೆಳೆಯಬೇಕೆಂಬ ಆತುರ ಮಾನಸನಾಗಿ ಈ ಸಭಾಮಂದಿರಕ್ಕೆ ಪರಿಣಾಮವಾಯಿತು. ಕಣ್ಣಿಯ ಸಾರಥಿ ತಿಳಿದ ಭೂಪತಿ ಮುಂದೇನು ಸಂಗತಿ? ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿ ಜಾಗೃತಿ.
ಯಾರಪ್ಪ ನೀನು? ಓ ಯಾರು ನೀನು? ಯಾರಪ್ಪ? ಎಲ್ಲ ನಿನ್ನನ್ನ ಒಡಿವೆ ಪಡಿವೆ ಕಡಿವೆ ನಿಮ್ಮಪ್ಪನನ್ನ ಮತ್ತು ನಿಮ್ಮ ತಾತ ಮುತ್ತಾದವರನ್ನ ಇದು ಅಲ್ಲದೆ ನಿಮ್ಮ ಅಜ್ಜವರನ್ನ ನೆನೆದುಕೋ. ದುರ್ಯೋಧನನ ಸಾರ್ವಭೌಮನ ಮಗ ವೀರಾದಿ ವೀರನಾದ ಈ ಲಕ್ಷಣ ಕುಮಾರನ ಕೈಗೆ ಸಿಕ್ಕಿದ ಮೇಲೆ ಬದುಕುವುದು ಬಹುದರ ಫಲವ. ಅಯ್ಯೋ ಲಕ್ಷಣ ಪ್ರಭು, ಆಹೋ ಸ್ವಾಮಿನಾರದರೆ ಹುಲಿಯನ್ನ ಬಿಟ್ಟು ಇಲೆಯನ್ನ ಹಿಡದಂತೆ ನಿನ್ನ ಪ್ರತಾಪಶಾಲಿಗಳನ್ನ ಬಿಟ್ಟು ನನ್ನಂತ ಮುದಕದಲ್ಲಿ ನಿನ್ನ ಪ್ರತಾಪ ತೋರಿ ಬರುವಯ? ಬೇಡ ಬೇಡ, ನಿನಗೆ ಸರಿಯಾದ ವೈರಗಳ ಮೇಲೆ ತೋರಿಸು. ನನ್ನಂತ ಮುದಕನ ಮೇಲೆ ತೋರಿಸುವುದು ನ್ಯಾಯವಲ್ಲ. ಲಕ್ಷಣ ತೋರಿಸೋ ಅವರ ಮೇಲೆ ನಿಲ್ಲ ಪ್ರತಾಪದ ಲಕ್ಷಣ. ಏನು ನೀನು ಮುದುಕನೇ? ಹಾಗಾದರೆ ನೀನು ನನ್ನ ವೈರಿಯಾದ ಅಭಿಮಾನ್ಯ ಅಲ್ಲವೇ? ಅಲ್ಲ ಲಕ್ಷಣ, ಆಹೋ ಹುಚ್ಚು ಮುದುಕ, ಯಾದಕ್ಕೆ ಸುಮ್ಮನಾಗಿ ಬಿಟ್ಟೆ? ನಿಜವಾದ ಮಾತನ್ನು ಬಗಳು ಕಂಡಿಯ ಮುದುಕನೇ? ಅಪೋ ಲಕ್ಷಣ, ಆಹೋ ನಾರದರೆ ನಿಮ್ಮ ಈ ಪ್ರೀತಿಯ ನಾರದನೆಂಬ ಬಡ ಮುದಕನ ಮೇಲೆ ನಿನ್ನ ಕೋಪವೇ ಮುಖ್ಯವಾಗಿ ನಿನಗೆ ನೂತನವಾದ ವಾರ್ತೆಯನ್ನು ತಿಳಿಸಲು ಬಂದಿರವೆ. ಕುಮಾರ, ಕಿವಿಗೊಟ್ಟ ಕೇಳೋ ಇದರ ಈಶ್ವರ. ಆಹೋ ಬಡಜೀವಿ ಮುದುಕನಾದ ನಾರಾದರೆ ಹುಲಿಗಳ ಮೇಲೆ ಜನ ತೋರಿಸನಾಗರೆ ಹೊರತು ನಿನ್ನಂತ ಹುಲಿಗಳ ಮೇಲೆ ಜನ ತೋರಿಸುವುದಿಲ್ಲ ನಾನಲ್ಲ. ನಿನಗೆ ಪ್ರಾಣದಾನವನ್ನು ಕೊಟ್ಟಿರುವ ಅಭಯವನ್ನು ಹಿಡಿಯನ್ನು ಭಯಪಡಬೇಡ. ನೀ ಬಂದ ನೂತನ ವಾರ್ತೆಯನ್ನು ಹೇಳಿ ತೆರಳಬಹುದ ಕಂಡಿರ ನಾರದ ಮಾರುಸುಗಳೇ. ಓಹೋ ಲಕ್ಷಣ, ಓಹೋ ಲಕ್ಷಣ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಸ್ವಾಮಿ ನಾರದರೆ. ಏನು ಚೆನ್ನಾಗಿ ಕೇಳು ಲಕ್ಷಣ.
ಅಂತ ನಾನು ಸುಮ್ಮವಿತ್ತಂತೆ ಸ್ವಾಮಿ. ಅಹೋ ನಾರದರೆ, ಓಹೋ ಲಕ್ಷಣ ಮುತನಾರಿಗೆ ಓದರಿದರೆ ಆಕಾಶವು ಬೆದರಿತಂಬ ಗಾದೆಯಂತೆ ನನಗಾಗಿ ಮೀಸಲಾಗಿಟ್ಟಿರುವ ಶಶಿರೇಖೆ ಎಂಬ ಸುಂದರಿಯನ್ನು ಆ ಬಡವನು ದರಿದ್ರನು ಚಿಕ್ಕ ಹುಡುಗನ ಬಯಸಿದ್ದಾನೆ. ಹಾಗಾದರೆ ಅವನಿಗೆ ಒಂದು ಕೈ ತೋರಿಸುವನ ತ್ರಿಲೋಕ ಸಂಚಾರಿ ಮಾಡುವನ ಅಭಿಮಾನ್ಯನ ಮೇಲೆ ಕೈ ಸವಾರೆ. ಓಹೋ ಪ್ರಭು ಆಹೋ ನಾರದ್ರೆ, ನಿಮ್ಮ ಈ ಪ್ರೀತಿಯ ನಾರದನಂಬ ಬಡ ಮುದಕನ ಮೇಲೆ ನಿನ್ನ ಕೋಪವೇ ಮುಖ್ಯವಾಗಿ ನಿನಗೆ ನೂತನವಾದ ವಾರ್ತೆಯನ್ನು ತಿಳಿಸಲು ಬಂದಿರವೆ. ಕುಮಾರ ಕಿವಿಗೊಟ್ಟು ಕೇಳೋ ಇದರ ವಿಚಾರ. ಆಹೋ ಸ್ವಾಮಿ ನಾರದ್ರೆ, ಅಹೋ ಲಕ್ಷಣ ಅವನೆಷ್ಟು ಅವನ ಬಲವೆಷ್ಟು ಅವನಿಗೆ ಯಾರೋ ಬೆಂಬಲ ಕೊಡುವರು ಹೇಳು. ಆದರೆ ಒಂದು ವೇಳೆ ಯಾದವ ಕುಲದ ಸೈನ್ಯ ಅವನ ಬೆಂಬಲವಾಗಿ ಬಂದರು ವೀರ ಧೀರ ಅಸುರ ದಿಗ್ಭಯಂಕರ ಜಗದೇಕ ಪ್ರತಾಪಶಾಲಿಯಾದ ಯುವರಾಜ ಶ್ರೀ 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 ಲಕ್ಷಣ ಕುಮಾರನ ಕೋಪ ಅವನಿಗೆ ಸೊಟ್ಟು ಬೋಧಿಯಾಗಿ ಬಿಡುವರ ಬಳಿರ್ರೆ ಹಾಲಲ್ಲ. ಈ ವಿಷಯದಲ್ಲಿ ಶಶಿರೇಖೆ ನನ್ನವಳಂತೂ ನೀನು ಬಲರಾಮ ಮಾವನವರಿಗೆ ತಿಳಿದು ಸ್ವಾಮಿ ಸತ್ಯನ ಪ್ರೇಮಿ. ಅಹೋ ಲಕ್ಷಣ ಆಹೋ ನಾರದರೆ, ನಿನಗೆ ಕೊಡಬೇಕೆಂದಿರುವ ಶಶಿರೇಖೆಯನ್ನು ಆ ಸುಂದರಿಯನ್ನು ನಾನೇ ವಿವಾಹ ಮಾಡಿಕೊಳ್ಳವನಾಗಲಿ ಅವಲಕ್ಷಣ ಗೇಡಿಯಾದ ಲಕ್ಷಣ ಗೇಡಿಯೋ ಬಿಡುವುದಿಲ್ಲವೆಂದು ಆ ಬಲಹೀನನಾದ ಅಭಿಮಾನ್ಯನು ಪ್ರತಿಜ್ಞೆ ಮಾಡಿರುವನು. ಇಷ್ಟೇ ವರ್ತಮಾನವು ನಡೆದಿರುವುದು. ಕುಮಾರ ಕಿವಿಗೊಟ್ಟು ಕೇಳೋ ಇದರ ವಿಚಾರ. ಆಹೋ ಸ್ವಾಮಿ ನಾರದರೆ, ಅಹೋ ಲಕ್ಷಣ ಎನ್ನನ್ನು ಅಷ್ಟಣ್ಣನೆಂದು ತಿಳಿದುಕೊಂಡಿರುವೆಯಾ? ಬಳಿರ್ರೆ ಆ ಪಾಂಡವರ ಯುದ್ಧದ ಎನ್ನ ಕುಶಲತೆಯನ್ನು ತೋರಿಸಿ ಅವರ ಶ್ರೇಷ್ಠವು ತಾವುಡಿದಂತೆ ಮಾಡಿಬಿಡುವೆ. ಎನ್ನ ಪ್ರತಾಪವು ತಿಳಿಯದಂತೆ ಮಾಡಿಬಿಡುವೆ. ಎನ್ನ ಪ್ರತಾಪವು ತಿಳಿಯದಾದರೆ ಮತ್ತೊಂದು ಸಲ ಎನ್ನ ಕೈತಳಕವನ್ನು ತೋರಿಸಲೇ ಸ್ವಾಮಿ ಸಜ್ಜನ ಪ್ರೇಮೆ. ಓಹೋ ಏನೋ ಪ್ರಭ ಯುವರಾಜನೇ, ಈ ಲಗ್ನಕ್ಕೆ ಆ ಪುಂಡರು ಏನಾದರೂ ಆತಂಕ ಮಾಡುವರೇನೋ ಮತ್ತು ನೀನು ಅಲ್ಲಿ ಭಯಪಟ್ಟು ಎಂದು ನನಗೆ ಭಯವಾಗುತ್ತದೆ. ಅಷ್ಟೇ ಮತ್ತೇನಿಲ್ಲ. ಲಕ್ಷಣ ಕುಮಾರ ತೋರಿಸೋ ಅವರ ಮೇಲೆ ನಿನ್ನ ಸರಸ್ವತ್ಯರ. ಲಕ್ಷಣನೇ ನಾನು ಹೋಗಿ ಬರುವೆನು. ನಾನು ಸಂತೋಷವಾಗಿ ಹೋಗಿ ಬರು ಸ್ವಾಮಿ ಸಜ್ಜನ ಪ್ರೇಮಿ. ನನಗೆ ಹಪ್ಪಳವನ್ನು ಕೊಡು ನಾರಾಯಣ.
ಕಾರಣವೇನು ಚೆನ್ನಾಗಿ ಬೇಡರೆ ಇಬ್ರತ್ತವರೇ. ಆಹೋ ಸ್ವಾಮಿ ಭೂಸೋತ್ತಮರೇ, ನೀವು ಹೇಳಿದ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನನ್ನ ಮಗಳ ತಂಡವಾದಳು ಲಕ್ಷ್ಮಣನಿಗೆ ಸಸಿರೇಖೆಯನ್ನು ಕೊಡುವುದು ನಿಶ್ಚಿತ ಎಂದು ನಿಮ್ಮ ರಾಜರಲ್ಲಿ ಇಬ್ಬರವರ ತಿಳಿಸಿರುವ ಮುಂದಿನ ಚರ್ಯ. ಸ್ವಾಮಿ ಭೂಸೋತ್ತಮರೇ, ನೀವು ಹೇಳಿದ ಮಾತು ಕೇಳಿ ನೀವು ಹೇಳಿದ ಮಾತು ನಿಜ. ನೀವಿನ್ನು ಹೋಗಿ ಬಂದಿರಿ ಸ್ವಾಮಿ, ಸತ್ಯರ ಪ್ರೇಮಿ. ನಮ್ಮ ಮಗಳಾದ ಸಸಿರೇಖೆ ಓದುವ ಶಾಲಾ ಮಂದಿರಗಳೆಲ್ಲ ಬಣ್ಣೀರಿಂದ ತೆಗೆದು ದ್ವಾರಗಳಿಗೆ ತೋರಣ ಕಟ್ಟಿಸಿ ಮುತ್ತಿನ ಪಂಚಗಳನ್ನು ಹಾಕಿಸಿ ಉತ್ತರಿಸು. ಎಲ್ಲ ಸಾರಥಿ ಮೇಲ್ಭಾಗದಲ್ಲಿ ಕಳಸಂಗಳನ್ನಿಟ್ಟು ಬೀದಿ ಬೀದಿಯ ಕಸ್ತೂರಿಯನ್ನು ಸಲ್ಲಿಸು. ಮುತ್ತಿನ ರಂಗೋಲಿಯನ್ನು ಹಾಕಿಸು. ದಾರಿಯಲ್ಲಿ ಬಾಳೆ ಸ್ಥಳಗಳನ್ನು ನಿಲ್ಲಿಸು. ಸೋದರ ಕೇತರಂಗಳಿಗೆ ರಮಣೀಯವಾಗಿ ತೋರುವಂತೆ ಈ ನಗರಗಳೆಲ್ಲ ಅಲಂಕಾರ ಮಾಡಿಸು. ಎಲ್ಲ ಸಾರಥಿ, ಹಸ್ತಿನಪುರ ದೇಶದ ಮಗನಾದ ಲಕ್ಷ್ಮಣನಿಗೆ ಎನ್ನ ಮಗನಾದ ಸಸಿರೇಖೆಯನ್ನು ಕೊಟ್ಟು ಲಗ್ನ ಮಾಡಿಕೊಡುತ್ತೀವೆಂದು ಗಂಡನ ಎಂದು ಗಂಭೀರವನ್ನು ನಡೆಸು ಸಾರಥಿ. ಅದು ಗೊತ್ತಿದೆ. ಸುಂದರ, ಮಡದ ತಾಯಿ ನೀನು ಮಗಳನ್ನ ಅಷ್ಟೈಶ್ವರ್ಯನಾದ ಸಂಪನ್ನನಿಗೆ ಕೊಟ್ಟು ಸುಖ ಪಡುವುದು ಕಣ್ಣಾರ ನೋಡಬೇಕೆಂಬ ಕುತೂಹಲ ಉಳ್ಳವರಾಗಿರಬೇಕು. ಅದು ಬಿಟ್ಟು ಹುಚ್ಚಿಯಂತೆ ಸತ್ಯಭಾಮ ಕೃಷ್ಣನ ಮನಘಾತದಂತೆ ಸುಭದ್ರಿ ಸೇವೆಯನ್ನು ವಹಿಸಿವೆಯಲ್ಲ. ನಿನಗೇನಾದರೂ ಹುಚ್ಚಿರಬಹುದೇನೋ? ಸತಿ ಆಲೋಚಿಸು ನಮ್ಮ ಮಗಳಾದ ಸಸಿರೇಖೆಯ ಸಂಗತಿ. ಕಾಂತೆ, ಹೇಳಿ ಅದೇನು ಚೆನ್ನಾಗಿರೋ ಕಾಂತೆ. ಪ್ರಿಯಕಾಂತ ಸುಳವಂತ, ಪ್ರಿಯಕಾಂತ ಗುಣವಂತ, ಪಾಂಡವರು ಕಾಂತೆ, ನಿಮ್ಮ ತಂಗಿಯಾದ ಸುಭದ್ರಿಗೆ ಮಾತು ಕೊಟ್ಟಿರುವೆಯಲ್ಲ, ನಿಮ್ಮ ತಂಗಿಗೆ ಏನು ಹೇಳಿವೆ? ಪ್ರಿಯ, ಇದೇನು ಅನ್ಯಾಯ? ಹಾಗೇ ದೇವಿ, ನಿನ್ನ ಮನ ನಂದುಕೊಂಬುವಂತೆ ನಾನೇನಾದರೂ ನಿನ್ನನ್ನು ಏಳಿಸಿ ತಿರಸ್ಕರಿಸಿದ್ದೇನೆ ಹೇಗೆ? ರಮಣಿ ಪನ್ನಗ ಕಾಂತೆ, ಹಾಗಾದ್ರೆ ನಿನ್ನ ತಂಗಿಗೆ ಏನೆಂದು ಹೇಳಿವೆ? ಮೊದಲು ಸುಮ್ಮನೆ ಹೇಳಿದ್ದ ಕಾಂತೆ. ಸುಮ್ಮನೆ ಹೇಳುವೆಯಾ? ಹೌದು ಕಾಂತೆ. ಕೊಟ್ಟ ಮಾತು ತಪ್ಪುವೆಯಾ? ಹೌದು ಕಾಂತೆ. ಅದು ನಿನಗೆ ಸರಿಯಲ್ಲ. ಅದೇನಕ್ಕೆ ಕಾಂತೆ? ಒಡ ಹುಟ್ಟಿದವಳು ಮನ ನೊಂದುಕೊಂಡರೆ ನಮ್ಮ ಮನೆತನವು ಸಣ್ಣದಾಗಿ ಹೋಗುವುದು. ಒಡ ಹುಟ್ಟಿದವಳ ಮನ ನೊಂದುಕೊಂಡರ ಚಿಂತೆ ಇಲ್ಲ. ನಮ್ಮ ಮಗಳು ಸುಖವಾಗಿರುವುದು ನೋಡುವುದು ಇರಬೇಕು ಕಾಂತೆ. ಕಾಂತೆ, ಸುಮ್ಮನೆ ತಂಗಿ ಇಷ್ಟಂತೆ ಸೋದರ ಹಳೆಯ ನಾಮ ಅಭಿಮನ್ಯನಿಗೆ ನಮ್ಮ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡಕಾಂತ ಗುಣವಂತ. ಆ ಅಭಿಮಾನನಿಗೆ ಕೊಡುವುದಲ್ಲ ಕಾಂತೆ. ಹಾಗೇ ಕಾಂತೆ, ನಿನ್ನ ಮನ ನೊಂದುಕೊಂಬುವಂತೆ ನಾನೇನಾದರೂ ನಿನ್ನನ್ನು ಏಳಿಸಿ ತಿರಸ್ಕರಿಸಿದ್ದೇನೆ ಹೇಗೆ? ರಮಣೆ ಪನ್ನಗ ಬೇಡಿ. ಕಾಂತ, ಕಾಂತೆ, ಏನು ಹೇಳಿದೆ?
ಇತ್ತ ಮಾತೇಳೋಣ ಕಾಂತೆ. ಕಾಂತ ಕಾಂತೆ ನನ್ನ ಮನವು ನೊಂದುಕೊಳ್ಳ ಹೋದು ಎಂದು ತಿಳಿದುಕೊಂಡ್ರೆ ನೀ ಹೌದು ಕಾಂತೆ. ಹೇಳುವನ ಕೇಳು. ಅದೇನು ಸ್ಥಳವಾಗಿ ಹೇಳು. ಅಂತಾತೇನೆಲ್ಲ ನನಗೆ ಅಂತಾತೇನೆಲ್ಲ ನೀನೇ ಏನೋ ಅಂದು ನಿನ್ನ ತಂಗಿಗೆ ಮಾತು ಕೊಟ್ಟಿ ಎಂದು ನಾನು ಸುಮ್ಮನೆ ಇರುವೆ ಕಾಂತ. ಈಗ ನಿನ್ನ ಮಾತುಗೆ ನನಗೆ ಬಹಳ ಸಂತೋಷವಾದ ಕಾಂತ ಗುಣವಂತ. ಹಾಗೆ ಕಾಂತೆ, ನನ್ನ ಮನ ಬಯಕೆಂತೆ ನೀನು ಸಾಧನಂತೆ ಅಲ್ಲವೇ? ಹೌದು ಪ್ರಿಯ, ನನಗೆ ಬಹಳ ಸಂತೋಷವಾಯಿತು. ಅಭಿಮಾನ್ಯನಿಗೆ ಸಸಿ ರೇಖೆಯನ್ನು ಕೊಟ್ಟರೆ ನೀನು ಎಲ್ಲಿ ಮನ ನಂದುಕೊಳ್ಳುತ್ತಾಳೆ ಎಂದು ನನಗೆ ಬಹಳ ಸಂತೋಷವಾಗಿತ್ತು ರಾಣಿ. ಹೇಳಿ ಆದರೆ ಇನ್ನೊಂದು ಮಾತು. ಅದೇನು ಈ ಸಣ್ಣ ಕಾಂತೆ ಹೇಳಲೇ? ಹೇಳಂತೆ ಚೆನ್ನಾಗಿರಲೆಂದು ಈ ರೀತಿ ಆಲೋಚನೆ ಮಾಡಿದರು. ಹೌದು ಕಾಂತೆ. ಆದರೆ ನೀನು ನಿನ್ನ ತಂಗಿಗೆ ಮಾತು ಕೊಟ್ಟಿರಲಿಲ್ಲ. ನಿನ್ನ ತಂಗಿ ಹೇಗೆಂದು ಹೇಳಿದ್ರೆ ಕಾಂತ, ಅದು ಸುಭದ್ರಿ, ಸತ್ಯಭಾಮ, ಕೃಷ್ಣ ಈ ಕಡೆ ಬರುವರು. ಹೌದೇನ ಕಾಂತೆ? ಅವಳಿಗೆ ಏನಂದು ಉತ್ತರ ಹೇಳಬೇಕಂತ ಬರುವಂತ ಹಾಗೆ ಎನ್ನ ಪ್ರಿಯ ರೇವತಿಯೇ, ಸತ್ಯಭಾಮ, ಶ್ರೀಕೃಷ್ಣ, ಸುಭದ್ರಿ ಚಿಂತೆಯನ್ನು ಬಿಡು. ಇನ್ನು ನೀನು ಏನು ಅರಿಯದವಳಿಂದ ಸುಮ್ಮನಿದ್ದರೆ ನನ್ನ ಚಮತ್ಕಾರದಿಂದ ಅವರಿಗೆ ತಕ್ಕ ಸಮಾಧಾನ ಕೇಳುವೆ. ಇನ್ನು ನಿನ್ನ ಗೃಹಕ್ಕೆ ತಳವಂತಳಾದ ರೇವತಿ, ಮುಗಿಯಿತು ನಿನ್ನ ಕೆಲಸದ ರೀತಿ. ನನ್ನ ಕೆಲಸವಂತೂ ಮುಗಿತು, ಈಗ ನಿನ್ನ ಕೆಲಸವಿರದು. ಮಾಯ ಮಾಡಿ ವಿಷಯವನ್ನು ತಿಳಿಸಕಾಂತ ಬಿಡುವಂತ ಆತಕಾಂತ. ಸುಭದ್ರಿ, ತಂಗಿ ಸುಭದ್ರ, ಅಣ್ಣನಾದ ಬಲರಾಮನು ಎಂಥ ಕಾರ್ಯವನ್ನು ಮಾಡಿದನು. ಏನು ಮಾಡಿರೋನಮ್ಮ? ತನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಆಣೆ ಪ್ರಮಾಣವನ್ನು ಮಾಡಿ, ಈಗ ಕೌರವರ ಮಗನಾದ ಲಕ್ಷ್ಮಣನಿಗೆ ಕೊಡುವೆನೆಂದು
ಇದಕ್ಕೆ ಗತಿಯನ್ನು ಮಾಡಲಿ ದೇವ ದೀನ ಬಂದವ. ಅಮ್ಮ ಬಾಸೂರಂಗಿಯಾದ ತಂಗಿ ಸುಭದ್ರ, ಅಣ್ಣಯ್ಯ ಈಗ ನಡೆದ ವಾಕ್ಯಂ ಸ್ವಲ್ಪವಾದರೂ ನೆನಪಿನಲ್ಲಿಡದೆ ನಮ್ಮ ಒತ್ತಟ್ಟಿ ಗ್ರಾಮದ ಶ್ರೀ ದುಗುಲಮ್ಮ ದೇವಿಯ ಸೂಚನೆಯಂ ಸಹ ಗೈಯದೆ ಇಂಥ ಒಂದು ಸಹವಾಸವನ್ನು ಮಾಡಿ ಘಾತಕ ಕೆಲಸವನ್ನು ಮಾಡಿರುವ ನಮ್ಮ ಪಾರ್ಥನ ಸತಿ ಮುಂದೇನು ಮಾಡುವ ಮಗನ ಸಂಗತಿ ಇದಕ್ಕೆ ನೀವೇ ತಿಳಿಸಬೇಕು ಅಣ್ಣಯ್ಯ. ಅಮ್ಮ ಸುಭದ್ರ, ಅಣ್ಣಯ್ಯ ಏನು ವಿಚಿತ್ರವಾದ ಸುದ್ದಿಯನ್ನು ಹೇಳಿದೆ. ಇಂಥ ಮಾತನ್ನು ಹೇಳಿದನು ಅಣ್ಣಯ್ಯ. ಶ್ರೇಷ್ಠನಾದ ಬಲರಾಮನು ದುಷ್ಟನಾದ ದುರ್ಯೋಧನನ ಮಗನಿಗೆ ಹಿಂದೂಮುಖಿಗಳಾದ ಶಶಿರೇಖಾದೇವಿಗಳನ್ನು ಕೊಟ್ಟು ಲಗ್ನವನ್ನು ಮಾಡುವುದಕ್ಕೆ ಇಷ್ಟಪಟ್ಟನೆ. ಹೌದು ಅಣ್ಣಯ್ಯ. ಅಂದು ನನ್ನ ಎದುರಿನಲ್ಲಿ ನಾರದರ ಮುಂದೆ ನನ್ನ ಮಗಳಾದ ಶಶಿರೇಖಾದೇವಿಗಳನ್ನು ನಿನ್ನ ಮಗನಾದ ಅಭಿಮನ್ಯುವಿಗೆ ಕೊಡುತ್ತೇನೆಂದು ಕರದಲ್ಲಿ ಕರವನ್ನು ಇಟ್ಟು ಆಣೆ ಪ್ರಮಾಣ ಮಾಡಿದ್ದನ್ನು ಮರೆತು ಬಿಟ್ಟನೋ ಏನೋ. ಅದೇನು ಹೋಗಿ ಕಿರಣ ನಡೆಯುವ ತಂಗಿ ಶುಭಾಂಗಿ. ನಿನ್ನ ಇಷ್ಟದಂತಾಗಲಿ ಅಣ್ಣಯ್ಯ. ಪಾಪೋ ಅಣ್ಣಯ್ಯ, ತಮ್ಮ ಮಾಧವ, ಹೇಳುವನೆ ಕೇಳು. ಅದೇನು ವಿಸ್ತಾರವಾಗಿ ಹೇಳುವುದಿಲ್ಲ. ಕೇಳು
ಮಗಳನ್ನು ಆ ಬಡ ಭಕ್ತನ ಮಗನಿಗೆ ಎಂದಿಗೆ ಮಗಳನ್ನು ಕೊಡಬದಲ್ಲ ಸೌರಿ ಮುರಾರಿ. ಅಹೋ ಅಣ್ಣಯ್ಯ, ಅನಿತ ಅಖಂಡ ಕೋದಂಡ ವಿದ್ಯಾ ಪಂಡಿತರಾದ ಪಾಂಡವರನ್ನು ಅಡಿಗಡಿಗೆ ಬಡವರೆಂದು ಬಿಡು ನುಡಿಗಳನ್ನಾಡುತ್ತಾ ಮಗಳನ್ನು ಕೊಡುವುದಿಲ್ಲ ಎಂದು ಹೇಳುತ್ತಿರುವೆಯಾ? ಸಾಲವನ್ನು ಕೊಡೋದು ತಮ್ಮ. ಅಣ್ಣ ಬಲದೇವ, ತಮ್ಮ ಮಾಧವ, ಅವರಿಗೇನು ಕಡಿಮೆ? ಅವರಿಗೆ ತಕ್ಕಂತೆ ರಾಜ್ಯವಿಲ್ಲ ತಮ್ಮ. ಇಂದ್ರನ ಸಹಾಯದಿಂದ ಐರಾವತವನ್ನೇ ಭೂಮಿಗೆ ತಂದರು ಮತ್ತು ಪರಿಪರಿ ವಿಧಾನದಿಂದ ಮಹೋತ್ಸವವನ್ನು ಜರುಗಿಸಿದ್ದೇ ಸಾಕು. ಎಷ್ಟು ಮಂದಿ ಕೌರವರು ಇದ್ದರೆ ಏನು ಫಲ? 5 ಮಂದಿ ಪಾಂಡು ಪುತ್ರರಿಗೆ ಈಡಾಗುವರೇನು ಅಣ್ಣಯ್ಯ? ನೀನು ಅವರಿಗೆ ಸೌಖ್ಯ ತಪ್ಪಿದ ಸಮಯದಲ್ಲಿ ನೀನು ಈ ರೀತಿಯಾದ ಮಾತುಗಳನ್ನು ಆಡಿದರೆ ನಮ್ಮ ಒತ್ತಟ್ಟಿ ಗ್ರಾಮದ ಶ್ರೀ ದುಗಲಮ್ಮ ದೇವಿಯು ನಿನ್ನನ್ನು ಮೆಚ್ಚುವಳೇನು? ಅಲ್ಲದರನ್ನೇ ಸುಖ ಸುಮ್ಮನೆ ಈ ಮಾತುಗಳನ್ನು ಆಡಬೇಡ, ಸುಖ ಸುಮ್ಮನೆ. ಆಗೋ ಕೃಷ್ಣ, ಬಲದೇವ, ಪಾಂಡವರ ಪಕ್ಷ ವಹಿಸಿ ಕಟು